ನಮಸ್ಕಾರ ವೀಕ್ಷಕರೇ. ಮಳೆ ಬಂದ್ರೂ ಕಷ್ಟ, ಬರ ಬಂದ್ರೂ ಕಷ್ಟ. ಬೆವರು ಹರಿಸಿ ಬೆಳೆದ ಬೆಳೆ ಕೈಗೆ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಪ್ರತಿಯೊಬ್ಬ ರೈತನಲ್ಲೂ ಇದೆ. ನಿಮ್ಮ ತಿಂಗಳುಗಳ ಶ್ರಮ ಮತ್ತು ಲಕ್ಷಾಂತರ ರೂಪಾಯಿ ಹೂಡಿಕೆಯನ್ನ ಕಾಪಾಡೋಕೆ ಇರೋ ಒಂದೇ ಒಂದು ರಕ್ಷಾ ಕವಚ ಅಂದ್ರೆ ಅದು ಬೆಳೆ ವಿಮೆ. ಹೌದು, 2026-27 ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಗೆ ಸರ್ಕಾರ ಜುಲೈ 31 ಕೊನೆಯ ದಿನಾಂಕವಾಗಿ ನಿಗದಿಪಡಿಸಿದೆ. ಕೊನೆ ಕ್ಷಣದವರೆಗೂ ಕಾಯ್ದು ಅವಕಾಶ ಕೈಚೆಲ್ಲಬೇಡಿ. ಬೆಳೆ ವಿಮೆ ಅಂದ್ರೇನು, ಯಾರಿಗೆ ಸಿಗುತ್ತೆ, ಫ್ರೂಟ್ಸ್ ಐಡಿ ಕಡ್ಡಾಯನ, ಬೆಳೆ ಬದಲಾಯಿಸಿದ್ರೆ ವಿಮೆ ಬರುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನೀವು ಯಾವ ಭಾಗದ ರೈತರು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಬಾರಿ ಮುಂಗಾರು ಮಳೆ ಎಲ್ಲಾ ಕಡೆ ಒಂದೇ ರೀತಿಯಾಗಿಲ್ಲ. ಕೆಲವೆಡೆ ಬಿತ್ತನೆ ಆಗಿದೆ, ಇನ್ನು ಕೆಲವೆಡೆ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಿವೆ. ಇಂತಹ ಸಮಯದಲ್ಲಿ ರೈತರ ಆರ್ಥಿಕ ನಷ್ಟವನ್ನು ತಡೆಯಲು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಯಲ್ಲಿದೆ. ಆದ್ರೆ ಅಚ್ಚರಿಯ ವಿಷಯ ಏನಂದ್ರೆ, ಲಕ್ಷಾಂತರ ರೈತರಿದ್ರೂ ಇನ್ನು 20-30% ಜನರು ಮಾತ್ರ ವಿಮೆ ಮಾಡಿಸಿದ್ದಾರೆ. ಉದಾಹರಣೆಗೆ, ಚಿತ್ರದುರ್ಗ ಜಿಲ್ಲೆಯಲ್ಲೇ 3 ಲಕ್ಷಕ್ಕೂ ಹೆಚ್ಚು ರೈತರಿದ್ರೂ ಇವರಿಗೆ ಕೇವಲ 60,000 ರೈತರು ಮಾತ್ರ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲೂ ಹೀಗಾಗದಿರಲಿ. ಕೊನೆ ದಿನಾಂಕ ಜುಲೈ 31 ನಂತರ ಹೊಸ ನೋಂದಣಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ತಕ್ಷಣವೇ ಜಾಗೃತರಾಗಿ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಮುಖ ಪ್ರಶ್ನೆ ಬರಬಹುದು, ಈ ಬೆಳೆ ವಿಮೆ ಯಾರಿಗೆ ಸಿಗುತ್ತೆ, ಎಲ್ಲಿ ಮಾಡಿಸ್ಬೇಕು ಅಂತ. ನೆನಪಿಡಿ, ಬೆಳೆ ಸಾಲ ಪಡೆದ ರೈತರು ಮಾತ್ರ ಅಲ್ಲ, ಸಾಲ ಪಡೆಯದ ಸಣ್ಣ ಮತ್ತು ದೊಡ್ಡ ರೈತರು ಕೂಡ ಈ ಯೋಜನೆಗೆ ಅರ್ಹರು. ಸ್ವಂತ ಖರ್ಚಿನಲ್ಲಿ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನು ಅರ್ಜಿ ಹಾಕಬಹುದು. ಎಲ್ಲಿ ನೋಂದಾಯಿಸಬೇಕು ಅಂದ್ರೆ, ನಿಮ್ಮ ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಸಹಕಾರಿ ಬ್ಯಾಂಕ್ಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ನಿಮ್ಮ ಊರಿನ ಗ್ರಾಮ1 ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳು, ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ರಶೀದಿ ಅಂದ್ರೆ ಅಕ್ನಾಲೆಡ್ಜ್ಮೆಂಟ್ ರೆಸಿಪ್ಟ್ ಅನ್ನ ಪಡೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಮೆ ಮಾಡಿಸಲು ನಿಮಗೆ ಮುಖ್ಯವಾಗಿ ಬೇಕಾಗುವ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್, ಜಮೀನಿನ ಪಹಣಿ, ಸಕ್ರಿಯವಾಗಿರುವ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಚಾಲನೆಯಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಪ್ರಮುಖವಾಗಿ ಫ್ರೂಟ್ಸ್ ಐಡಿ. ಫ್ರೂಟ್ಸ್ ಐಡಿ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್. ಸರ್ಕಾರದ ಯಾವುದೇ ಕೃಷಿ ಯೋಜನೆ ಅಥವಾ ಸಬ್ಸಿಡಿ ಪಡೆಯಲು ಈ ಐಡಿ ಕಡ್ಡಾಯ. ನಿಮ್ಮ ಬಳಿ ಇನ್ನು ಫ್ರೂಟ್ಸ್ ಐಡಿ ಇಲ್ದಿದ್ರೆ ಇಂದು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಉಚಿತವಾಗಿ ಮಾಡಿಸಿಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ, ಕೆಲವರು ವಿಮೆ ಮಾಡಿಸುವಾಗ ಒಂದು ಬೆಳೆ ಹಾಕಿ ಆಮೇಲೆ ಮಳೆ ಅಭಾವದಿಂದ ಬೇರೆ ಬೆಳೆ ಬಿತ್ತನೆ ಮಾಡ್ತೀರಾ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ರೈತರು ಕೇಳ್ತಾರೆ. ರೈತ ಬಾಂಧವರೇ, ಖಂಡಿತ ಬೆಳೆ ಬದಲಾಯಿಸಲು ಅವಕಾಶ ಇದೆ. ಜುಲೈ 31 ಒಳಗಾಗಿ ನಿಮ್ಮ ಬ್ಯಾಂಕ್ ಅಥವಾ ವಿಮಾ ಸಂಸ್ಥೆಗೆ ಬಿತ್ತನೆ ದೃಢೀಕರಣ ಪತ್ರ ನೀಡಿ ಬೆಳೆ ಮಾಹಿತಿಯನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಕೊನೆಯ ಮಾತು, ಬೆಳೆ ಬೆಳೆಯೋದು ನಮ್ಮ ಶ್ರಮ, ಆದ್ರೆ ಪ್ರಕೃತಿಯ ವಿಕೋಪ ನಮ್ಮ ಕೈಲಿಲ್ಲ. ಹಾಗಾಗಿ ಜುಲೈ 31 ಒಳಗೆ ಕೊನೆಯ ದಿನಾಂಕದವರೆಗೆ ಕಾಯ್ದೆ ಹಿಂದೆ ಬೆಳೆ ವಿಮೆ ಮಾಡಿಸಿ ನಿಮ್ಮ ಕೃಷಿಯನ್ನ ಸುರಕ್ಷಿತಗೊಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ತಕ್ಷಣ ನಿಮ್ಮ ರೈತ ಮಿತ್ರರಿಗೆ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಬೆಳೆ ವಿಮೆ ಮಾಡಿಸಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.